ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸೋಮಾರಿ ಸೊಸೆ ಸಹಿಸ್ಕೊಳ್ಳುವಂತಹ ಅತ್ತೆ. ಒಂದೂರಲ್ಲಿ ಕಾಂತಮ್ಮ ಅನ್ನೋ ಹೆಂಗಸು ವಾಸವಾಗಿದ್ಲು. ಅವಳು ತುಂಬಾ ಒಳ್ಳೆಯವಳಾಗಿದ್ಲು. ಅವಳಿಗೆ ತುಂಬಾ ತಾಳ್ಮೆ ಇತ್ತು. ಊರಿನಲ್ಲಿ ಎಲ್ಲರ ಜೊತೆ ತುಂಬಾ ನಗ್ನಗ್ತಾ ಮಾತಾಡ್ತಾ ಇದ್ಲು. ಕಾಂತಮ್ಮಗೆ ಒಬ್ನೇ ಮಗ ಇದ್ದ. ಹೆಸರು ಮಹೇಂದ್ರ ಅಂತ. ಕಾಂತಮ್ಮ ತನ್ನ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಲು. ಯಾವುದೇ ಸಮಸ್ಯೆ ಇಲ್ಲದೆ ಬೆಳೆಸಿದ್ಲು. ಹೀಗೆ ದಿನ ಕಳೀತಾ ಹೋಗ್ತಿತ್ತು. ಒಂದಿನ ಕಾಂತಮ್ಮ ತನ್ನ ಪತಿ ಶಿವಯ್ಯನ ಜೊತೆ ಸೇರ್ಕೊಂಡು ಅಂಗಳದಲ್ಲಿರುವಂತಹ ಗಿಡಗಳಿಗೆ ನೀರ್ ಹಾಕ್ತಿರ್ಬೇಕಾದ್ರೆ ಶಿವಯ್ಯ, ಇದು ಖಂಡಿತ ಸರಿಯಲ್ಲ. ಗಿಡಗಳಿಗೆ ಹಿಂಗ್ ನೀರಿಡೋದಾ? ಅಲ್ಲ, ನಿನ್ನ ಮಗನನ್ನ ಇಷ್ಟು ಮುದ್ದು ಮಾಡುವಂಥದ್ದು. ಅವನು ಇನ್ನೇನು ಸಣ್ಣ ಮಗುವ. ಮದ್ವೆ ಮಾಡಿದ್ರೆ 4 ಮಕ್ಕಳ ತಂದೆ ಆಗುವಷ್ಟು ವಯಸ್ಸಾಯ್ತು ಅವನಿಗೆ. ಅಯ್ಯೋ ರಾಮ, ನಾನೇನ್ ಮಾಡ್ದೆ ಅಯ್ಯ? ಏನ್ ಮಾಡಿದ್ಯಾ? ಮದುವೆ ಆಗಂತ ಹೇಳೋ ಬದಲಾಗಿ ಅವನನ್ನ ದುಡ್ಡು ಕೊಟ್ಟು ಬೇಟೆಗೋಸ್ಕರ ಕಳಿಸ್ಬಿಟ್ಟಿದ್ಯಾ. ಅವನು ತನ್ನ ಸ್ನೇಹಿತರ ಜೊತೆಗೆ ಸೇರಿ ಸಮುದ್ರ ನೋಡ್ಲಿಕ್ಕೆ ಹೋಗಿದ್ದಾನೆ. ಅದಕ್ಕಿನ ನಿಮ್ ಕೋಪ? ಅವನ್ ಬರಕ್ಕೆ ಇನ್ನು 4 ದಿನ ಇದೆ ರೀ. ಅವನ್ ಬರೋಷ್ಟೊತ್ಗೆ ಒಂದ್ ಒಳ್ಳೆ ಹುಡ್ಗಿ ನೋಡಿ, ಬಂದಿದ ತಕ್ಷಣ ಮದ್ವೆ ಮಾಡ್ಬಿಡಣ. ಹಾ, ಈಗಂತ ಹೇಳ್ಬಿಡ್ತೆ ನೀನು. ಆದ್ರೆ ನಮ್ಮತ್ ಕೇಳ್ತಾನ ಅವನು? ಅವನಿಗಿಷ್ಟ ಆಗತ್ತಾ? ಅವನ್ಗಿಷ್ಟ ಇಲ್ಲ ಅಂದ್ರೆ ನಾನ್ ಯಾಕೆ ಮಾಡ್ತೀನ್ರಿ? ನೀವ್ ನೋಡಿದ ಹುಡ್ಗಿ ಅವನ್ಗೆ ಇಷ್ಟ ಆದ್ರೇನೆ ಮದ್ವೆ ರೀ. ಇಲ್ಲ ಅಂದ್ರೆ ಅವನ್ಗೆ ಆ ಹುಡ್ಗಿ ಇಷ್ಟ ಆಗತ್ತೋ ಆ ಹುಡ್ಗಿನ್ ಕೊಟ್ಟು ಮದ್ವೆ ಮಾಡೋಣ. ಹಾಯ್, ಸರಿಯಾಗಿದೆ. ನಾನೋಗಿ ಮದುವೆಗೋಸ್ಕರ ಸಂಬಂಧಗಳನ್ನು ಹುಡುಕ್ತೀನಿ. ಹೀಗೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಮಹೇಂದ್ರ ಟೂರಿಂದ ವಾಪಸ್ ಬರೋ ಮೊದ್ಲೇ ಶಿವಯ್ಯ ಒಂದು ಸಂಬಂಧವನ್ನ ನೋಡ್ಬಿಟ್ಟಿದ್ದ. ಮಗ ಬಂದ ತಕ್ಷಣ ಕಾಂತಮ್ಮ ಆ ಹುಡುಗಿಯ ಫೋಟೋವನ್ನ ಮಹೇಶ್ಗೆ ತೋರಿಸಿ, ಇಲ್ಲೋಡಪ್ಪ, ಈ ಹುಡ್ಗಿ ಹೆಂಗಿದ್ದಾಳೆ ಹೇಳು. ಅಮ್ಮ, ನನ್ನನ್ನ ಸಮುದ್ರ ಯಾತ್ರೆ ಕಳಿಸಿ ನೀವಿಲ್ಲಿ ನನ್ನ ಮದ್ವೆ ತಯಾರಿ ಮಾಡ್ತಾ ಇದ್ದೀರಲ್ಲ. ಯಾವಾಗಿದ್ರು ಮದ್ವೆ ಮಾಡ್ಬೇಕಲ್ವೋ? ಹೇಳೋ, ಹುಡ್ಗಿ ಹೆಂಗಿದ್ದಾಳೆ? ನಿನ್ನೆಚ್ಚಮ್ಮ, ನೀನ್ ಯಾರ ಜೊತೆ ಅಂತ ಹೇಳ್ತೀಯ ಅವ್ರ ಜೊತೆ ಮಾಡ್ಕೊಡ್ತೀನಿ. ಹೀಗೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಕಾಂತಮ್ಮ ಮತ್ತು ಶಿವಯ್ಯ ಇದರಿಂದ ತುಂಬಾ ಸಂತೋಷಗೊಂಡು ಮಹೇಶ್ವರಿ ಅನ್ನೋ ಹುಡುಗಿ ಜೊತೆ ಅವನ ಮದುವೆ ಮಾಡಿಸ್ತಾರೆ. ಸೊಸೆ ಮನೆಗೆ ಬರ್ತಿದ್ದಾಗೆ ಶಿವಯ್ಯ ಮತ್ತು ಕಾಂತಮ್ಮ ಇಬ್ರು, ಕೇಳು, ಇವತ್ತಿಂದ ನಿನ್ನ ಎಲ್ಲ ಸಮಸ್ಯೆ ದೂರ ಆಗ್ಬಿಡುತ್ತೆ. ಇಷ್ಟು ದಿನ ನಮ್ಮೆಲ್ಲರ ಕೆಲಸವನ್ನ ನೀನು ಒಬ್ಳೇ ಮಾಡ್ತಾ ಇದ್ಯಾ. ಇವತ್ತಿಂದ ನಮ್ಮ ಸೊಸೆ ಕೂಡ ನಿಂಗೆ ಖಂಡಿತ ಸಹಾಯ ಮಾಡ್ತಾಳೆ. ಹೌದು ರೀ, ಸರಿಯಾಗಿ ಹೇಳಿದ್ರಿ. ವಯಸ್ಸಾಗ್ತಾ ಆಗ್ತಾ ನನ್ಗೆ ಎದ್ದೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಈಗ ಹೆಂಗೋ ನಮ್ಗೆ ಸೊಸೆ ಬಂದಿದ್ದಾಳಲ್ವಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು. ಹಾ, ಸರಿ. ಆದ್ರೆ ನಂಗೊಂದು ಚಾ ಕಾಫಿ ಏನಾದ್ರು ಕೊಡ್ತಿದ್ರೆ ಸಂತೋಷ ಆಗ್ತಿತ್ತು. ಈಸ್ಕೊಡಕ್ ಇದೇನಾದ್ರೂ ಹೋಟೆಲಾ ರೀ? ನಿಮ್ ಸೊಸೆ ಹತ್ರ ಹೇಳಿ ಮಾಡಿಸ್ಕೊಂಡ್ ಕುಡೀರಿ. ಓಹೋ, ಇಷ್ಟು ದೂರ ಬಂದ್ಬಿಟ್ಯಾ? ಸರಿ ಮಗಳೇ ಮಹೇಶ್ವರಿ ಹೀಗಂತ ಸೊಸೆಯನ್ನ ಕರೀತಾನೆ. ಮಹೇಶ್ವರಿ ತನ್ನ ಕೋಣೆಯಿಂದಲೇ, ಆ ಮಾವ ಹೇಳಿ. ಸ್ವಲ್ಪ ಚಾ ತಗೊಂಡ್ ಬಾ ಮಗಳೇ. ಆಯ್ತು ಮಾವ. ಹೀಗೇಳಿ ತನ್ನ ಕೋಣೆಯಿಂದ ಹೊರಗಡೆ ಬಂದು ಅಡ್ಗೆ ಮನೆ ಕಡೆ ಹೋಗ್ತಾಳೆ. ಇದನ್ನ ನೋಡಿದ ಶಿವಯ್ಯ ಮತ್ತು ಕಾಂತಮ್ಮಗೆ ತುಂಬಾ ಸಂತೋಷ ಆಗುತ್ತೆ. 2 ನಿಮಿಷ ಬಿಟ್ಟು ಅಡ್ಗೆ ಮನೆಯಿಂದ, ಅತ್ತೆಮ್ಮ ಒಂದ್ಸಲ ಇಲ್ಲಿ ಬನ್ನಿ. ಪಾಪ ಹುಡ್ಗಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಹೋಗ್ ತೋರ್ಸ್ಬಿಟ್ ಬರ್ತೀನಿ. ಹೀಗೇಳಿ ಅಲ್ಲಿಂದ ಎದ್ದು ಅಡ್ಗೆ ಮನೆ ಕಡೆಗೆ ಹೋಗ್ತಾಳೆ. ಅತ್ತೆ ಬರ್ತಿದ್ದ ಹಾಗೆ, ಅತ್ತೆಮ್ಮ ನನ್ಗೂ ಮಾವಾಗೂ ಟೀ ಮಾಡ್ಕೊಡಿ ಹೀಗಂತಾಳೆ. ಇದನ್ ಕೇಳಿ ಕಾಂತಮ್ಮಗೆ ಶಾಕ್ ಆಗುತ್ತೆ. ಹೋಗ್ಲಿ ಬಿಡು, ಹೊಸದಲ್ವಾ, ಮಾಡೋದಕ್ಕೆ ಭಯ ಪಡ್ತಿದ್ದಾಳೇನೋ, ಮೆತ್ತಗೆ ಅವಳೆ ಕಲ್ತ್ಕೋತಾಳೆ. ಹೀಗಂತ ಮನ್ಸಲ್ಲಿ ಅನ್ಕೊಂಡು, ಆಯ್ತಮ್ಮ. ಹೀಗೇಳಿ ಚಹಾನ ಕಪ್ಪಲ್ಲಿ ಹಾಕೊಡ್ತಾಳೆ. ಕಪ್ಪಿಗೆ ಹಾಕಿದ ತಕ್ಷಣ ಮಹೇಶ್ವರಿ ಚಹಾದ ಕಪ್ಪನ ತೆಕೊಂಡು ಹಾಲಿಗೆ ಬಂದು, ಮಾವ ತಗೊಳ್ಳಿ ಟೀ ಅಂತ ಹೇಳಿ ಕೊಡ್ತಾಳೆ. ಶಿವಯ್ಯ ಚಹಾ ತಗೊಂಡು ಕುಡ್ದು, ವಾಹ್, ಚಹಾ ನಿನ್ನ ಅತ್ತೆ ಮಾಡಿದ ಹಾಗೆ ಇದೆ ಮಗಳೇ, ತುಂಬಾ ಚೆನ್ನಾಗಿದೆ. ಅಯ್ಯೋ ಮಾವ, ಟೀ ಮಾಡಿದ್ದು ಅತ್ತೇನೆ. ಹೀಗೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಈ ಮಾತನ್ನ ಕೇಳಿದ ಶಿವಯ್ಯಗೆ ಶಾಕ್ ಆಗುತ್ತೆ. ಈ ರೀತಿ ಮಹೇಶ್ವರಿ ತನ್ನ ಅತ್ತೆ ಮಾವಂದಿರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇರ್ತಾಳೆ. ಹೀಗೆ ದಿನ ಕಳೀತಾ ಇತ್ತು. ಒಂದಿನ ಬೆಳಿಗ್ಗೆ ಮಹೇಶ್ ತಯಾರಾಗಿ, ಮಹಿ ನಂಗೆ ಹೊರಗೋಗ್ಬೇಕು, ತಿನ್ಲಿಕ್ಕೆ ಏನಾದ್ರು ಕೊಡ್ತೀಯೋ ಇಲ್ವಾ? ಹೀಗೆ ಜೋರಾಗಿ ಕೂಗ್ತಾ ಇದ್ದ. ಆದ್ರೆ ಮಹೇಶ್ವರಿ ಅಲ್ಲಿ ತನಕ ಮಲಗೇ ಇದ್ಲು. ಮಹೇಂದ್ರ ಕರಿತಾನೆ ಇಡ್ತಾನೆ. ಸ್ವಲ್ಪದ ನಂತರ ಕಾಂತಮ್ಮ ತಟ್ಟೆಯಲ್ಲಿ ತಿಂಡಿ ತಂದು, ತಗೊಳ್ಳು ತಿನ್ನು. ಅವಳೆಲ್ಲಿ ಹೋದ್ಲಮ್ಮ, ನೀನ್ಯಾಕೆ ತಂದಿ? ಅವಳು ಇನ್ನ ಎದ್ದಿಲ್ಲ ಕಣೋ. ಇಲ್ಲಿ ತನಕ ಇದ್ದೇಳಿಲ್ವಾ? ಏನಮ್ಮ ಇದು? ಹೆಂಡತಿಯ ಜಾಗದಲ್ಲಿ ಕುಂಭಕರ್ಣನ ತಂಗಿಯನ್ನ ನೀನು ತಂದಿಲ್ಲ ಅಲ್ವಾ? ಪಾಪ ಹುಟ್ಟಿದ ಮನೆಯಲ್ಲಿ ತುಂಬಾ ಮುದ್ದಾಗಿ ಬೆಳ್ದಿರ್ತಾಳೆ.
ಹೋಗ್ತಾ ಹೋಗ್ತಾ ಅವಳೇ ಕಲ್ತ್ಕೋತಾಳೆ. ಹೀಗೆ ಮಗನಿಗೆ ಹೇಳ್ತಾ ಇರ್ತಾಳೆ. ಮಹೇಂದ್ರ ತಿಂತಾ ಇರ್ಬೇಕಾದ್ರೆ ಮಹೇಶ್ವರಿ ನಿದ್ದೆಯಿಂದ ಇದ್ದು ಅತ್ತಿಯಮ್ಮ ಕಾಫಿ ಈಗ್ಲೇ ತರ್ತಿದೀನಮ್ಮ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಮಹೇಂದ್ರ, ಹೇಗಿದೆ ನಿನ್ನ ಈಗ ಆರೋಗ್ಯ? ಈಗ್ಲೇ ಅಲ್ವಾ ರೀ ಎದ್ದಿದ್ದು, ಒಂಥರ ಇದೆ ರೀ. ಬಿಸಿಲು ಬರೋ ತನಕ ಮಲಗಿದ್ರೆ ಸುಸ್ತಾಗದೇನು ಸೂಪ್ ಕುಡಿಯೋ ತರ ಇರುತ್ತಾ? ನಿನ್ನ ಕೆಲ್ಸ ಕೂಡ ನಿಂಗ್ ಮಾಡ್ಲಿಕ್ಕೆ ಆಗಲ್ವಾ? ಕಾಫಿ ಕೂಡ ನೀನು ಅಮ್ಮನ ಹತ್ರ ಮಾಡಿಸ್ತೀಯಲ್ಲ. ನನ್ಗೆ ಕೆಲ್ಸ ಬರಲ್ಲ ಅಂತ ಏನು ಇಲ್ಲ ರೀ. ಅತ್ತೆ ಮನೇಲಿ ನನ್ ಕೆಲ್ಸ ಮಾಡಿದ್ರೆ ಅರಿಷ್ಟ ಅಂತ ನನ್ ಜಾತಕದಲ್ಲಿದೆ ರೀ. ಅದಕ್ಕೆ ಏನೂ ಮಾಡ್ತಿಲ್ಲ ರೀ. ಏನೋ ಅತ್ತೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ದೋಷ ಇದೆಯಾ? ಯಾವ ಪಂಡಿತರು ಹೇಳಿದ್ರಿ ನಿಂಗಿದು? ಲುಂಗಿ ಹರಿಯೋ ತನಕ ಹೊಡಿತಿರ್ತೀನಿ ಅವನಿಗೆ. ಅಮ್ಮ, ನೀವ್ ಹೊಡಿತೀನಿ ಅಂತ ಹೇಳಿದ್ಮೇಲೆ ನಾನ್ ಯಾಕೆ ಹೇಳ್ತೀನ್ರಿ? ಅಯ್ಯೋ ಹೋಗ್ಲಿ ಬಿಡೋ ಚಿಕ್ಕ ಹುಡುಗಿ, ನೀನ್ ತಿನ್ನು, ನಾನು ಒಳ್ಳೆ ಅತ್ತಿಯಮ್ಮ. ಅತ್ತೆ ಒಳ್ಳೆಯವಳಾಗಿರೋದ್ರಿಂದ ನಿನ್ನ ನಾಟಕ ಸಾಯಿಸಿದ್ದಾಳೆ. ಹೀಗೇಳಿ ತಿಂದು ಅಲ್ಲಿಂದ ಹೊರಟು ಬಿಡ್ತಾನೆ. ಈ ರೀತಿ ಮಹೇಶ್ವರಿ ಮನೆ ಯಾವ ಕೆಲಸ ಕೂಡ ಮಾಡ್ತಿರ್ಲಿಲ್ಲ. ಎಲ್ಲ ಕೆಲಸವನ್ನ ಕಾಂತಮ್ಮನೆ ಮಾಡಿ ಸೊಸೆಯನ್ನ ಮಗಳ ತರ ನೋಡ್ಕೊಳ್ತಿದ್ಲು. ಒಂದಿನ ಶಿವಯ್ಯ ಕಾಂತಮ್ಮ ಹತ್ರ, ಏನಿದು ಕಾಂತಮ್, ಒಂದ್ ಕಡೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ, ಯೋಚನೆ ಮಾಡಿದ್ವಿ ಸೊಸೆ ಬಂದು ಸಹಾಯ ಮಾಡ್ತಾಳಂತ, ಆದ್ರೆ ಅವಳೇ ಹೊರೆ ಆಗಿದ್ದಾಳೆ. ಈಗ ಅವಳ ಕೆಲಸ ಕೂಡ ಈಗ ನೀನೇ ಮಾಡ್ತಾ ಇದೀಯಾ. ಹೀಗೆ ನಡೆದ ನಿನ್ನ ಆರೋಗ್ಯದ ಸ್ಥಿತಿ ಏನಾಗ್ಬೇಕು? ನನ್ಗಾಗುವಂತ ಕೆಲಸ ಏನಾದ್ರು ಇದ್ರೆ ಹೇಳು, ನಾನ್ ಮಾಡ್ತೀನಿ. ನೀವೇನ್ ಮಾಡ್ತೀರಾ ರೀ? ಕಾಯಿ ಕಟ್ ಮಾಡ್ತೀರಾ ಇಲ್ಲ ಬಟ್ಟೆ ಒಗಿತೀರಾ? ಏನು ಬೇಡ ಬಿಡಿ, ನಾನ್ ಇರೋವರೆಗೂ ಎಲ್ಲ ನಾನೇ ಮಾಡ್ತೀನಿ. ಒಂದು ವೇಳೆ ಇಲ್ದಿದ್ರೆ ನೀನು ನಾವೇನ್ ಮಾಡ್ಬೇಕು? ಎಲ್ಲ ಕೆಲಸ ಕಲ್ಸ್ಬಿಡು, ನಂಗೆ ಮಾಡ್ತೀನಿ. ಸೊಸೆ ಅಂತೂ ಏನು ಮಾಡೋ ಹಾಗೆ ಕಾಣ್ತಾ ಇಲ್ಲ. ಹೀಗ್ ಮಾತನಾಡ್ತಾ ಇರ್ತಾರೆ. ಅವ್ರ ಮಾತನ್ನ ಗಮನವಿಟ್ಟು ಕೇಳಿದ ಮಹೇಶ್ವರಿ ಮನ್ಸಲ್ಲೇ, ನಾನೇನೋ ಕೆಲ್ಸ ತಪ್ಪಿಸ್ಕೊಳಕ್ಕೆ ಎಲ್ಲ ಕೆಲ್ಸ ಅವ್ರ ಕೈಲಿ ಮಾಡಿಸ್ತಿದ್ದೀನಿ, ಆದ್ರೆ ಇದರಿಂದ ಇವರು ಇಷ್ಟು ನೋವು ಪಡ್ತಾರಂತ ಅನ್ಕೊಂಡಿಲ್ಲ. ಅತ್ತೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಮಾವ ತುಂಬಾ ಕಷ್ಟಪಡ್ತಿದ್ದಾರೆ. ಛ, ನಾನ್ ತುಂಬಾ ತಪ್ಪು ಕೆಲ್ಸ ಮಾಡ್ತಾ ಇದ್ದೀನಿ. ಹೀಗೆ ತನ್ನ ಒಳಗೆ ಯೋಚನೆ ಮಾಡ್ತಿರ್ತಾಳೆ. ಕೊನೆಗೂ ಅವಳ ಮನ್ಸನ್ನ ಬದಲಾಯಿಸಿ, ಹೌದಲ್ವಾ, ಮನುಷ್ಯರ್ಗೆ ಸೋಂಬೇರಿತನ ಅಭ್ಯಾಸ ಆದ್ರೆ ಕುತ್ಕೊಂಡ್ ತಿನ್ನೋದ್ ಸಹ ಕಷ್ಟ ಆಗ್ಬಿಡುತ್ತೆ. ನಾನ್ ಹಿಂಗಿರ್ಬಾರ್ದು. ನನ್ನ ಮಗಳ ತರ ನೋಡ್ಕೋತಿರುವ ಅತ್ತೆನ ನಾನು ತಾಯಿ ತರ ನೋಡ್ಕೋಬೇಕು. ಹೀಗೆ ಆ ದಿನದಿಂದ ಬದಲಾಗಿ ಮನೆ ಎಲ್ಲಾ ಕೆಲಸ ಮಾಡ್ತಾ ಮನೆಯವರಿಂದ ತುಂಬಾ ಹೊಗಳಿಕೆ ಪಡ್ಕೊಳ್ತಾಳೆ.